ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ಮಿನಿ ಲಾಗ್ ಆಗಿರುತ್ತೆ. ನಮ್ಮೂರಲ್ಲಿ 33 ಹಳ್ಳಿಯ ಒಡತಿಯಾದ ಹೊನ್ನಮ್ಮ ದೇವಿ ಜಾತ್ರಾ ಮಹೋತ್ಸವ ಶುರುವಾಗಿದೆ ಅಲ್ಲೇನೆ. ಮಂಗಳವಾರದಿಂದ ಸ್ಟಾರ್ಟ್ ಆಗಿ ಶನಿವಾರದವರೆಗೂ ಇರುತ್ತೆ. ಕಂಬ ಹಾಕೋದ್ರಿಂದ ಕಂಬ ವಿಸರ್ಜನೆ ಆಗೋವರೆಗೂ ಜಾತ್ರೆ ನಡೀತಾ ಇರುತ್ತೆ. ಅದರಲ್ಲಿ ಮಂಗಳವಾರ ಉಪವಾಸ ಇದ್ದು ಮಡೇನ ಮಾಡ್ತಾರೆ. ನಾನು ಕೂಡ ಉಪವಾಸನ ಇದ್ದೆ. 101 ಮಡಿಕೆಯಲ್ಲಿ ಅಕ್ಕಿನ ತುಂಬಿಸಿ ಒಂದು ಪಾತ್ರೆ ಒಂದನ್ನೇ ಜೋಡಿಸಿರ್ತಾರೆ. ಅದರಲ್ಲೇ ಅನ್ನ ಆಗಿರುತ್ತೆ. ಎಲ್ಲದರಲ್ಲೂ ಒಂದೊಂದು ಬೆಟ್ಟು ಇಟ್ಟಿರೋ ಥರನೇ ಇರುತ್ತೆ. ಅದು ಮಡೆ ಅನ್ನ ಅಂತ ಕರೀತಾರೆ. ಅದನ್ನು ತಿಂದು ಉಪವಾಸ ಬಿಡಬೇಕು. ಆದರೆ ನನಗೆ ಇಲ್ಲಿ ಸಿಗಲ್ವಲ್ಲ, ಹಾಗಾಗಿ ನಾನು ಮನೇಲಿ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಸೊಪ್ಪು ಸಾರು ಮತ್ತು ಅನ್ನನ ಮಾಡಿ ಉಪವಾಸನ ಬಿಟ್ಟೆ. ಮೊದಲೆಲ್ಲ ಆಗಿದ್ದಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆನೇ ಮಕ್ಕಳು ಉಪವಾಸ ಅವರಲ್ಲ ಅಂದ್ಬಿಟ್ಟು ಸೊಪ್ಪು ಸಾರು ಮಾಡಿ ಅನ್ನ ಮಾಡಿಟ್ಟು ಹೋಗ್ತಿದ್ರು. ಈಗ ಎಲ್ಲನೂ ನಾನೇ ಮಾಡ್ಕೋಬೇಕು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಸೊಪ್ಪು ಸಾರು ಅನ್ನ ಎಲ್ಲ ಮಾಡಿ ಉಪವಾಸನ ಬಿಟ್ಟೆ. ಅದು ಕೂಡ ನೆಲದ ಮೇಲೆ ಅನ್ನನ ತಿಂದು ಉಪವಾಸನ ಬಿಡಬೇಕು. ಮಡೆಗೆ ನಾನೇನು ಹೋಗಿರಲಿಲ್ಲ, ಆದರೂ ವಿಡಿಯೋನ ಹಾಕಿದ್ದೀನಿ. ಕೊನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಖತ್ತಾಗಿದೆ. ವೈಬ್ಸ್ ಅಂತೂ ಸೂಪರ್ ಆಗಿತ್ತು. ಹೋದವರೇ ಪುಣ್ಯವಂತರು ಅಂತಲೇ ಹೇಳ್ಬೋದು. ನೋಡಿ, ಎಂಜಾಯ್ ಮಾಡಿ.